ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ 7 ಕೋಟಿ 11 ಲಕ್ಷ ರೂಪಾಯಿ ದರೋಡೆ ಪ್ರಕರಣ. ಈ ದರೋಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಈ 7 ಕೋಟಿ ದರೋಡೆ ಪ್ರಕರಣ ಇದೆಯಲ್ಲ, ಹಾಡಹಗಲೇ 7 ಕೋಟಿ ದರೋಡೆ ಹೇಗಾಯಿತು ಅನ್ನೋದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಡೀಟೇಲ್ ಸಿಗ್ತಾ ಇದೆ. ಜಸ್ಟ್ 5-6 ನಿಮಿಷಗಳಲ್ಲಿಯೇ ನಡೆದು ಹೋಗಿತ್ತು ಅತಿ ದೊಡ್ಡ ರಾಬರಿ ಅನ್ನೋದು ಗೊತ್ತಾಗ್ತಾ ಇದೆ. ಪಬ್ಲಿಕ್ ಟಿವಿಯಲ್ಲಿ ದರೋಡೆಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಸಿನಿಮಾದಲ್ಲಿ ನೋಡ್ತಾ ಇದ್ವಿ ಈ ರೀತಿಯ ದರೋಡೆಯನ್ನು. ಯಾವುದೋ ರಾಜ್ಯದಲ್ಲಿ ಯಾವುದೋ ದೇಶದಲ್ಲಿ ಈ ರೀತಿಯ ದರೋಡೆ ಆಗಿದೆ ಅನ್ನೋದನ್ನು ನೋಡ್ತಾ ಇದ್ವಿ. ಜಸ್ಟ್ 5ರಿಂದ 6 ನಿಮಿಷದಲ್ಲಿ 7 ಕೋಟಿ 11 ಲಕ್ಷ ರೂಪಾಯಿಯನ್ನು ದೋಚಿಕೊಂಡು ಗ್ಯಾಗ್ ಒಂದು ಪರಾರಿಯಾಗಿದೆ. ಇದೊಂದು ಪಕ್ಕಾ ಪ್ರೊಫೆಷನಲ್ ದರೋಡೆಕೋರರ ಗುಂಪೇ ಮಾಡಿರೋದು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಟ್ ಈಗ ಗೊತ್ತಾಗ್ತಾ ಇರುವಂತಹ ವಿಚಾರ ಏನು ಅಂದರೆ, ಇವರು ಹೊರ ರಾಜ್ಯದವರು, ಅವರಿಗಾಗಿ ತೀವ್ರ ಹುಡುಕಾಟ ಆಗ್ತಾ ಇದೆ. ಜೆಪಿ ನಗರದ HDFC ಬ್ಯಾಂಕ್ ಬಳಿಯಿಂದಲೇ ಚೇಸ್ ಅನ್ನ ಮಾಡ್ತಾರೆ. ಅಶೋಕ ಪಿಲ್ಲರ್ ಟು ಸಿದ್ದಾಪುರ ರಸ್ತೆಯಲ್ಲಿ ವಾಹನವನ್ನ ತಡೆ ಹಿಡಿಯುವಂತ ಕೆಲಸ ಮಾಡ್ತಾರೆ. ಸಿಸಿಟಿವಿ ಇಲ್ಲದ ಕಡೆಗೆ CMS ವಾಹನವನ್ನ ರಾಬರ್ಸ್ ತಡಿತಾರೆ. RBI ಅಧಿಕಾರಿಗಳು ಅಂತ ID ಕಾರ್ಡ್ ಅನ್ನ ತೋರಿಸ್ತಾರೆ ಈ ರಾಬರ್ಸ್. ಕಾನೂನು ಬಾಹಿರವಾಗಿ ಹಣ ಸಾಗಿಸ್ತಾ ಇದ್ದೀರಾ ಅಂತ ಬೆದರಿಕೆಯನ್ನ ಹಾಕ್ತಾರೆ. ತಾವಿದ್ದ ಇನೋವಾಗೆ ಇಬ್ಬರು ಗನ್ಮ್ಯಾನ್ ಕಸ್ಟೋಡಿಯನ್ ಅನ್ನ ಶಿಫ್ಟ್ ಮಾಡ್ಕೊಳ್ತಾರೆ. CMS ಸಿಬ್ಬಂದಿ ಬಳಿ ಇದ್ದಂತ ಗನ್ ಮೊಬೈಲ್ ಅನ್ನ ವಶಕ್ಕೆ ಪಡೆದಿರುತ್ತೆ ಗ್ಯಾಂಗ್. ಬಳಿಕ CMS ವಾಹನದಲ್ಲಿ 3 ರಾಬರ್ಸ್ ಕೂತ್ಕೊಳ್ತಾರೆ. ವಾಹನವನ್ನ ಮೂವ್ ಮಾಡುವಂತೆ ಸೂಚಿಸಿ ನಿಮಾನ್ಸ್ ಕಡೆಗೆ ಪ್ರಯಾಣವನ್ನ ಮಾಡ್ತಾರೆ. ಜೆಪಿ ನಗರದ HDFC ಬ್ಯಾಂಕ್ ಬಳಿಯಿಂದಲೇ ಈ ಚೇಸ್ ನಡೆದಿರೋದು. ಸೊ ಅಲ್ಲಿ ನಿಮಗೆ ಮ್ಯಾಪ್ ಅನ್ನ ತೋರಿಸ್ತಾ ಇದೀವಿ ನೋಡಿ, ಹೇಗೆ ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತೇಳಿ. ನೋಡಿ, ನನಗೆ ಇದರಲ್ಲಿ ತುಂಬಾ ಕುತೂಹಲಕಾರಿ ಕಾಣಿಸ್ತಾ ಇರುವಂಥದ್ದು ಏನು ಅಂತಂದ್ರೆ, ನಿಮಗೆ ಮ್ಯಾಪ್ ಅಲ್ಲೂ ಕೂಡ ತೋರಿಸ್ತಾ ಇದ್ದೀವಿ. JP ನಗರದಿಂದ ಅಶೋಕ ಪಿಲ್ಲರ್ ವರೆಗೂ ಹೇಗೆ ಸಾಕೊಂಡು ಬರ್ತಾರೆ, ಅದನ್ನ ಫಾಲೋ ಹೇಗೆ ಮಾಡ್ಕೊಂಡು ಬರ್ತಾರೆ ಅಂತ ಹೇಳಿ. ಅದಾದ ನಂತರ ಅಶೋಕ ಪಿಲ್ಲರ್ ಇಂದ ಮೂವ್ ಆಗ್ತಾ ಇರ್ತಾರೆ. ಅದರ ಹಿಂದೆ ಇನೋವಾ ಕಾರ್ ಕೂಡ ಹೋಗ್ತಾ ಇರೋದಿದೆ. ತದನಂತರ ನಿಮಾನ್ಸ್ ಬಳಿ ಮತ್ತೆ ಸ್ಟಾಪ್ ಆಗುತ್ತೆ. ವೆಲ್ ಪ್ಲಾನ್ಡ್, ಎಲ್ಲವೂ ಕೂಡ ಹೇಗೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಸಿಬ್ಬಂದಿಗಳ ಜೊತೆಗೆ ಶಾಮೀಲ್ ಆಗದೇನೆ ಈ ಕೆಲಸ ಮಾಡೋಕ್ಕಾಗೋದಿಲ್ಲ. ಸೊ ಅಲ್ಲಿ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ಮುಂದೆ ಹೋಗಿ ಆ ಗಾಡಿಯನ್ನು ನಿಲ್ಲಿಸ್ಕೊಳ್ತಾರೆ. ಡೈರಿ ಸರ್ಕಲ್ ಫ್ಲೈಓವರ್ ಮೇಲಿಂದ ಮೂವ್ ಆಗಿ ಆಚೆ ಹೊರಟೋಗ್ತಾರೆ ಅವರು. ಅಲ್ಲಿ ನೋಡಿ, ಅಲ್ಲಿಂದ ಆದ ನಂತರ ದುಡ್ಡನ್ನು ತಗೊಂಡು ಕೋರಮಂಗಲ ಕಡೆಗೆ ಹೋಗ್ತಾರೆ. ಕೋರಮಂಗಲದಿಂದ ಮೂವ್ ಆಗಿ ಆಚೆಗೆ ಹೋಗ್ತಾರೆ. ಹಾಗಾಗಿ ಅವರು ಆಂಧ್ರ ಪ್ರದೇಶ ಕಡೆಗೆ ಹೋಗಿರಬಹುದು ಅಂತ ಲೆಕ್ಕಾಚಾರಗಳು. ಈಜಿಪುರ ಇದೆ, ಈಜಿಪುರದಿಂದ ಮೂವ್ ಆಗ್ತಾ 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 ದೊಮ್ಮಲೂರಿಗೆ ಹೋಗ್ತಾರೆ ಅವರು. ದೊಮ್ಮಲೂರು ಕಡೆಯಿಂದ ಅಂದರೆ ಔಟರ್ ಕಡೆಗೆ, ಬೆಂಗಳೂರಿನಿಂದ ಆಚೆಗೆ ಹೋಗ್ತಾ ಇರುವಂಥದ್ದು ಇದು ಎಕ್ಸ್ಟೆನ್ಷನ್. ಆಚೆಗೆ ಹೋಗ್ತಾ ಇರೋದು ಕೆ ಆರ್ ಪುರಂನಿಂದ ನಿಮಗೆ ಡೈರೆಕ್ಟಾಗಿ ಆಂಧ್ರ ಪ್ರದೇಶಕ್ಕೆ ಹೋಗೋಕ್ಕೆ ರಸ್ತೆ ಹೈವೇ ಸಿಕ್ಬಿಡುತ್ತೆ. ಸೊ ಹೊಸಕೋಟೆ ಕಡೆಗೆ ಹೋಗ್ತಾರೆ. ಅಲ್ಲಿಂದ ಮುಂದೆ ಎಸ್ಕೇಪ್. ಎಲ್ಲಿ ಹೋದ್ರು, ಏನಾಯಿತು, ಎಲ್ಲವೂ ಕೂಡ ಹುಡುಕಾಟ ನಡೆಸ್ತಾ ಇದ್ದಾರೆ. ನನಗಿರೋ ಕುತೂಹಲ ಇದರಲ್ಲಿ, ಆ ಕಾರಲ್ಲಿ 3 ಜನ ಇದ್ರು ಅಂದರೆ 7 ಕೋಟಿ ದುಡ್ಡನ್ನು ಶಿಫ್ಟ್ ಹೇಗೆ ಮಾಡಿದರು? ಸಾಧ್ಯ ಆಗುತ್ತೆ ಅಷ್ಟು ಬೇಗ? ಹೌದು, ನನಗೆ ಭಾಳ ಕುತೂಹಲ ಇದೆ ಅದು.